ಇನ್ನೊಂದು ಯಂತ್ರನ ತಗೊಂಡು ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು. ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಬದಲಾವಣೆ. ಆಚೆಯಿಂದ ಯಾವುದಾದ್ರು ಒಂದು ರೋಡಲ್ಲಿ ಬಿದ್ದಿರ್ತಕ್ಕಂಥ ಒಂದು ಸಣ್ಣ ಕಲ್ಲು ತೊಗೊಂಬರ್ಬೇಕು. ಅಂದರೆ ಶನಿವಾರನೇ ಯಾವುದಾದ್ರು ಒಂದು ಟೈಮಲ್ಲಿ ತೊಗೊಂಬಂದು ಇಟ್ಟಿರಿ. ತೊಗೊಂಬಂದಿಟ್ಟು ತೊಳಿರಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಈ ಯಂತ್ರ ಸಂಜೆ ಇಡ್ತಿರಲ್ಲ ಕ್ಯಾಶ್ ಬಾಕ್ಸ್ ಒಳಗಡೆ, ಆ ಯಂತ್ರದ ಮೇಲೆ ಈ ಕಲ್ಲನ್ನು ಇಡಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ನೋಡೋಕ್ಕೆ ಸಿಲ್ಲಿಯಾಗಿದೆ, ಆಮೇಲೆ ನೋಡಿ ಗಮ್ಮತ್ತೇಗಿರುತ್ತೆ ಅಂತ. ಕೆಲವೆಲ್ಲ ಹಂಗೆ ಸಿಲ್ಲಿಯಾಗೇ ಇರ್ತವೆ. ಮೊಬೈಲು ಕಂಡುಹಿಡಿಬೇಕಾದ್ರೆ ಭಾಳ ಕಷ್ಟ ಆಯಿತು. ಕಂಡುಹಿಡ್ದಾದ್ಮೇಲೆ ಈ ಮೊಬೈಲ್ನ ಸಿಲ್ಲಿ ಅಂತ ಕರೀತಾರೆ. ಇವಾಗ ಇದೇನೆಲ್ಲ ಗೊತ್ತು ಅಂತ, ಅದೇ ಅಷ್ಟೇ, ಇನ್ನೇನಿಲ್ಲ, ಅದೆಲ್ಲ ಸಿಲ್ಲಿಯಾಗಿರುತ್ತೆ. ಅಲ್ಲಿ ಆ ಯಂತ್ರದ ಮೇಲೆ ಆ ಭಾರವನ್ನು ನಾವು ಇಟ್ಟಾಗ ರಾಹುಗೆ ತುಂಬ ಸಂತೋಷ ಆಗುತ್ತೆ. ರಾಹು ಒಂಥರ ಏರಿ ಮೀಡಿಯಮ್ ಅಂತ ನಾವು ಕರಿತೀವಿ. ಗಾಳಿಲಿ ಹಾರಾಡ್ತಕ್ಕಂಥ ಒಂದು ಗ್ರಹ ಅದು. ಅದಕ್ಕೆ ಕತ್ತು ಮಾತ್ರ ಇರುತ್ತೆ. ಅದು ಒಂಥರ ಗಾಳಿಪಟದಲ್ಲಿ, ಆ ಗಾಳಿಪಟದಲ್ಲಿ ಹಾರ್ತಕ್ಕಂಥ ಮೇಲೆ ಮುಖವಾಡ ಇದೆಯಲ್ಲ, ಅದು ರಾಹು. ಕೆಳಗಡೆ ಇರ್ತಕ್ಕಂಥ ಬಾಲ, ಮುಖ ಹಿಂಗೆ ಹೋಗ್ತಾ ಇರುತ್ತೆ. ವೇವೆರಿ ನೇಚರ್ ಅಂತ ರಾಹುವಿನ ತತ್ವ ಆ ಥರ. ರಾಹುನಲ್ಲಿ ಹುಟ್ಟತಕ್ಕಂಥವ್ರಿಗೆ ಆಲೋಚನೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಒಬ್ಬರ ಬಗ್ಗೆ ಅತಿಯಾಗಿ ಹೆಚ್ಚಾಗಿ ತಿಳ್ಕೊಳ್ತಾರೆ. ನಾಲ್ಕರಲ್ಲಿ ಹುಟ್ಟಿರೋರೆಲ್ಲ ತಿಳ್ಕೊಂಡು ಅವ್ರ ಹತ್ರ ಇರಬೇಕಾ ಇರಬಾರ್ದ ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಅದಕ್ಕೆ ನಾಲ್ಕಲೇವರು ಸ್ವಲ್ಪ ಸೈಲೆನ್ಸ್ ಜಾಸ್ತಿ, ತಿಳ್ಕೊಳ್ಳೋದು ಜಾಸ್ತಿ, ಒಳಗಡೆ ಸೈಲೆನ್ಸ್ ಜಾಸ್ತಿ, ಒಳಗಡೆನೇ ಲೆಕ್ಕ ಜಾಸ್ತಿ. ಯಾಕೆ ಒಳಗಡೆ ಲೆಕ್ಕ ಅಂತಂದರೆ ಅಲ್ಲಿ ಒಳಗಡೆ ದೇಹ ಇಲ್ಲ ಅವ್ರಿಗೆ. ದೇಹದಲ್ಲಿ ಇತ್ತು ಅಂತಂದರೆ ಅಲ್ಲಿ ಮನಸ್ಸಿರುತ್ತೆ. ಮನಸ್ಸು ಬ್ಲಾಕ್ ಮಾಡಿ ಕರೆಕ್ಟಾಗಿ ಆಚೆ ಬರುತ್ತೆ. ಇದು ಒಳಗಡೆನೇ ಹೋಗ್ತಾ ಇರುತ್ತೆ. ಯಾಕಂದರೆ ಬರೀ ತಲೆ ಇದೆ, ಕೆಳಗಡೆ ದೇಹ ಇಲ್ಲ. ಹಾಕಿದ್ದೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ ಅಷ್ಟೇ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಯುರೇನಸ್ ಪ್ಲ್ಯಾನೆಟ್ಗೆ ನಾವು ಕಂಪೇರ್ ಮಾಡಿದಾಗ, ಇದನ್ನು ರಾಹು ಕಂಪೇರ್ ಮಾಡಿದಾಗ ಎರಡರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಯಂತ್ರವನ್ನು 4, 13, 22, 31ನೇ ತಾರೀಕು ಹುಟ್ಟಿರೋರು ಈ ಯಂತ್ರವನ್ನು ಬರೀರಿ. ಒಂದನ್ನು ಸುಡಿ ಶನಿವಾರ ಸಾಯಂಕಾಲ, ಇನ್ನೊಂದನ್ನು ಕ್ಯಾಶ್ ಬಾಕ್ಸಲ್ಲಿಡಿ. ಒಂದು ಸಣ್ಣ ಕಲ್ಲು ಆಚೆ ಹೋಗ್ಬಿಟ್ಟು ಒಂದು ಸಣ್ಣ ಕಲ್ಲು ಹುಡ್ಕೊಂಬನ್ನಿ. ಎಲ್ಲ ಸೈಡಲ್ಲಿ ಸಿಗುತ್ತೆ, ಎಲ್ಲರ ಸೈಡಲ್ಲಿ ಸಿಗುತ್ತೆ. ಅದು ಬಂದು ಚೆನ್ನಾಗಿ ತೊಳಿರಿ. ತೊಳೆದ್ಬಿಟ್ಟು ಸಂಜೆ ಅದು ಇಡಿ. ಯಾವಾಗ ಬೇಕಾದ್ರೂ ತೊಗೊಂಬರ್ಬೋದು ಕಲ್ಲು, ಅದನ್ನು ಇಡಿ. ಸಕ್ಸಸ್ಸು ಗ್ಯಾರಂಟಿ, ಒಳ್ಳೆಯದಾಗುತ್ತೆ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಇವತ್ತಿನ ತತ್ವ ಭೂಲೋಕದಲ್ಲಿ 4 ಯುಗಗಳು ಅಂತ ಕರೀತಾರೆ. ಆ 4 ಯುಗಗಳಲ್ಲಿ ವಿಶೇಷ ಏನು ಅಂತಂದರೆ, ಕಷ್ಟ ಇರ್ತಕ್ಕಂಥದ್ದೇ ಸತ್ಯಯುಗದಲ್ಲಿ. ಸತ್ಯಯುಗ 17 ಲಕ್ಷದ ಚಿಲ್ಲರೆ ವರ್ಷಗಳು ಇರ್ತಕ್ಕಂಥದ್ದು, 28,000 ವರ್ಷ. ಅದು ಕಷ್ಟದ ವರ್ಷ. ಊಟಕ್ಕೆ ಪರದಾಡ್ತಕ್ಕಂಥ ಯುಗ ಅದು. ಊಟದಲ್ಲಿ ಭಾಳ ಕಷ್ಟ. ಹಾಗೆ ತ್ರೇತಾಯುಗ ಬಂದಾಗ ಅಲ್ಲಿ ಊಟಕ್ಕೆ ಸ್ವಲ್ಪ ಪರವಾಗಿಲ್ಲ, ಸಣ್ಣ ಪುಟ್ಟ ಊಟ. ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಮಾಂಸದ ಊಟಗಳು ಹೆಚ್ಚು. ಯಾಕಂದರೆ ಎಲ್ಲ ಅಲ್ಲಿ ಬೇರೆ ಇನ್ನೊಂದು ಕೊಲ್ಲು ತಿಂತಾ ಇರ್ತಕ್ಕಂಥದ್ದು, ಎಲೆಗಳು ತಿಂತಕ್ಕಂಥ ಒಂದು ಜನ್ಮ ಬಂದಿತ್ತು.